ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಏನೆಲ್ಲ ಆಯಿತು, ಏನು ಮಾಡ್ತೇನೆ, ಏನಾಗಿದೆ ನಮ್ಮ ವ್ಲಾಗ್ ಇವತ್ತು ಏನೋ ಮಾಡೋಕ್ಕೋಗಿ ಏನಾಯಿತು, ಬನ್ನಿ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ ಇವತ್ತು. ಬನ್ನಿ ನೋಡಿ, ತಿಂಡಿ ಎಲ್ಲ ಮುಗೀತು, ಪಾತ್ರೆಗಳು ಬಿದ್ದಿದ್ದಾವೆ, ಮಧ್ಯಾಹ್ನಕ್ಕೇನು ಏನೇ ಇಲ್ಲ. ಹಾಗೆ ಸ್ವೀಟ್ ಮಾಡಿದ್ದೀನಿ. ಹಳ್ಳಿ ಅಡುಗೆ ಮನೆಗೆ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಮಾಡಿರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಈ ಸ್ವೀಟನ್ನು ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ. ಸೋಮವಾರ ಅಂತಂದೇಳಿ ಮಾಡಿದ್ದೀನಿ. ನಮ್ಮ ಹುಡುಗರು ಬಂದ ತಕ್ಷಣ ಕೇಳ್ತಾರೆ ಏನಾದರೂ ಬೇಕು ತಿನ್ನೋಕ್ಕೆ ಅಂತ, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಇಟ್ಟಿತ್ತು, ಸ್ವಲ್ಪ ಮಾಡಿದ್ದೀನಿ. ಬನ್ನಿ ವಿಡಿಯೋ ಮತ್ತೇನಿದೆ, ಏನು ಮಾಡಬೇಕೀಗ ನೋಡ್ಕೊಂಬಲ್ಲ. ಬಂದ ತಕ್ಷಣ ಏನಾದರೂ ಬೇಕಲ್ಲ, ಹಂಗಾಗಿ ಮಾಡಬೇಕು. ಬನ್ನಿ ನೋಡ್ಕೊಂಬಂದು ಕೆಲಸ ಏನಿದೆ ಅಂತ. ಮೆಣಸಿನ್ಕಾಯಿ ಬಿಡ್ತಾ ಇದ್ದಾವೆ, ಇದರಲ್ಲಿ ಗಿಡಗಳು ಬರ್ತಾ ಇದ್ದಾವೆ. ಈಗ ಇದಕ್ಕೆ ಗೊಬ್ಬರ ಹಾಕಬೇಕು. ಇದು ಒಂದು ಸ್ವಲ್ಪ ಸಾಲು ಈ ರೀತಿ ಮಾಡೋಣ ಅಂದ್ಕೊಂಡೆ, ಅದು ಏನಾಯ್ತಂದರೆ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇಷ್ಟು ಮಾಡಿದ್ದೀನಿ. ಇದು ಒಂದು ಸಾಲ ಪೂರ್ತಿ ಆಗಿದೆ, ನೀರು ಹೋಗೋಕ್ಕೆ ದಾರಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದಾಗಿದೆ. ನಮ್ಮ ಮನೆಯವರು ಇದಿಷ್ಟೆಲ್ಲ ಹೊಡೆದಿದ್ದಾರೆ, ಟ್ರಿಲ್ಲರ್ ಹೊಡೆದಿದ್ದಾರೆ. ಇದಕ್ಕೆ ಇಲ್ಲಿ ಸೊಪ್ಪು ಹಾಕಬೇಕು, ಟೊಮೊಟೊ ಸಸಿ ಹಾಕಬೇಕು ಅಂದ್ಕೊಂಡಿದ್ದೀವಿ. ಸಸಿ ನೋಡಬೇಕು, ಇವತ್ತು ತಂದರೆ ಇವತ್ತೇ ಹಾಕ್ಬಿಡ್ತೀನಿ, ಆಮೇಲೆ ಬೇಕಾದರೆ ಸಾಲು ಮಾಡ್ಕೋಬೋದು ಮೆಲ್ಕೆ ಅಂತಂದ ತಂದಿಂದ. ಇವತ್ತು ಟೊಮೊಟೊ ಸಸಿನ ಹಾಕ್ಬಿಡೋದು ಇವತ್ತು. ಇಲ್ಲೆಲ್ಲ ಎಲ್ಲಿ ತನಕ ಹಾಕ್ತಾವೋ ಅಲ್ಲಿ ತನಕ ಹಾಕೋದು. ಕರಿಗೊಬ್ಬರ ನಾವು ಯಾವುದು ಸರ್ಕಾರಿ ಗೊಬ್ಬರ ಏನು ಹಾಕಲ್ಲ, ಎಲ್ಲ ಆರ್ಗ್ಯಾನಿಕ್ ನಮ್ಮ ತೋಟದಲ್ಲಿ ನಡೆಯೋದು. ಸಸಿಗಳಿಗಾಯಿತು ಎಲ್ಲ ಆಯಿತು ಇದೇ ಗೊಬ್ಬರ. ಚಿನ್ನಿ ಮರಿಗಳು ಮೇಯ್ತಾ ಇದ್ದಾವೆ ನೋಡಿ. ಕೋಳಿ ಅಷ್ಟು ಇಲ್ಲಿ ಬಂದವೆ, ಇದನ್ನು ಅಷ್ಟು ಕಸ ಅನ್ಬೇಕು. ಇದು ಕೆಲಸ ಎಲ್ಲ ಇದೆ, ಮುಂದೆ ಕೆಲಸ ಮಾಡಬೇಕು ನೋಡಿ. ಅಷ್ಟು ಒಳಗೆ ಬಂದುಬಿಡ್ತಾವೆ. ನಾವು ಈ ಕೋಳಿ ಏನು ಆಗ್ತಾವೆ ಅಂತಂದೇಳಿ ಕೋಳಿ ಶೆಡ್ಡೇ ಬೇರೆ ಮಾಡಿದ್ದೀವಿ, ಆದರೆ ಇವು ಇಲ್ಲಿಗೆ ಓಡಿ ಬರ್ತಾವೆ. ಹಸುಗೆ ಕೋಳಿ ಏನು ಅಂತ ಆಗ್ಬಿಡ್ತವೆ. ಆ ಒಂದು ಹಸು ಆ ಕಡೆ ಅದೊಂದು ಇಲ್ಲೇ ಇತ್ತಲ್ಲ, ಅದಕ್ಕೆ ತುಂಬ ಆಗಿದ್ವು. ನಮ್ಮ ಮನೆಯವ್ರು ಹೆಂಗೆ ಕಳೆದ್ರು ಅಂದರೆ ಅದು ಇಷ್ಟೊತ್ತಿಗೆ ಏನಾಗೋದೇನೋ ಆಕಳ. ನಮ್ಮ ಪಾಚು ಮರಿ ಎಲ್ಲೈತದು ನೋಡಿ ಫ್ರೆಂಡ್ಸ್. ಈ ರೀತಿ ಆಗಿದೆ ಟ್ರೈಪೋಡು, ನೋಡ್ತಾ ಇರ್ಬೋದು ನೀವು ನೋಡಿ. ಈ ರೀತಿ ಮುರಿದೋಗ್ಬಿಟ್ಟಿದೆ. ಇದು ಇಲ್ಲಿ ಹೋಗ್ಬಿಟ್ಟಿದೆ. ಇದು ನಿಂತ್ಕೊಳ್ತಾ ಇಲ್ಲ ಸರಿಯಾಗಿ. ಇಲ್ಲಿ ನಿಂತ್ಕೊಳ್ಳುತ್ತೆ, ಬಟ್ ಅಲ್ಲಿ ಅಡುಗೆ ಮನೆಯಲ್ಲಿ ಈಗ ನಾನು ಅಡುಗೆ ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ, ಈ ರೀತಿ ಬಾಗುತ್ತೆ. ಇದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ರೀತಿ ಆಗುತ್ತೆ, ನೆಟ್ಟಿಗೆ ನಿಂತ್ಕೊಳ್ಳಲ್ಲ. ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡ್ ಇಟ್ಟು ಕೆಳಗಡೆ ಕೆಡವಿಬಿಟ್ಟಿದ್ದಾರೆ. ನಾನು ತೆಗ್ದಿಟ್ಟಿದ್ದೀನಿ, ಕೆಳಗಡೆ ಕೆಡವಿ ಇದು ನಿಂತ್ಕೊತ ಇಲ್ಲ. ಒಂದು ಕಾಲು ಹೋಗ್ಬಿಟ್ಟಿದೆ. ಇವತ್ತು ತೋರಿಸ್ತೀನಿ ನಿಮಗೆ ಹೆಂಗಾಗಿದೆ ಅಂತ. ಈಗ ನನಗೆ ವೀಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದು ತುಂಬ ಆಸರಾಗಿತ್ತು ನನಗೆ ವೀಡಿಯೋ ಮಾಡೋಕ್ಕೆ. ಈಗ ಕೈಯಲ್ಲಿ ಹಿಡ್ಕೊಂಡೇ ಮಾಡಬೇಕು. ಟ್ರೈಪೋಡು ಇದು ಈ ರೀತಿ ಆಗಿಬಿಟ್ಟಿದೆ. ಇದು ಬೇರೆ ಏನಿಲ್ಲ ಎಂತಿಲ್ಲ. ಈ ಕರೆನ್ಸಿ ಬೇರೆ ಒಂದು ತಿಂಗಳಿಗೆ 300 ರೂಪಾಯಿ 2 GB ಅಂದರೆ ಏನು ರೀ ಕತೆ, ನನಗಂತೂ ತಿಳಿತಾನೇ ಇಲ್ಲ. ಯೂಟ್ಯೂಬು ಬೇಡ ಏನಪ್ಪ ಇದಕ್ಕೆಲ್ಲ. ಹೆಂಗೆ ನಾವು ಆರಾಮ್ಸೆ 1.5 GB ಸ್ವಲ್ಪ ಹಾಕ್ಸ್ಕೊಂತೀವಿ. ಈಗ ಕರೆನ್ಸಿ ರೇಟೆಲ್ಲ ತುಂಬ ರೇಟ್ ಆಗಿಬಿಟ್ಟಿದೆ. ನನಗಂತೂ ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಈಗಂತೂ ಕೇಳಿ ಈಗ ಹಾಕಿದ್ರು ಕರೆನ್ಸಿನ. ನಾನು ಹಂಗಾಗಿ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನು ಮಾಡೋದು ನೋಡಿ. ಈ ರೀತಿ ನಮ್ಮದು ಟ್ರೈಪೋಡ್ ಕತೆ ಮತ್ತು ಕರೆನ್ಸಿ ಕತೆ ನಮ್ಮದು. ಏನು ಮಾಡೋದು ಹೇಳಿ ಈಗ. ನಾವು ಊರಿಂದ ಊರು ಬಿಟ್ಟು ದುಡಿಯೋಕ್ಕೆ ಬಂದಿರ್ತೀವಿ. ಈ ರೀತಿ ಬರೀ ಕರೆನ್ಸಿಗೆ ಈ ರೀತಿ ಹಿಂಗಾದರೆ ಅಪ್ಪ, ಬೇರೆ ಊರಿಗೆ ಬೇರೆ ಹೋಗ್ಬೇಕಂತ ತಕರಾರು. ಹಬ್ಬ ಇಲ್ಲಿ ಮಾಡೋದ ಅಂತ ಚಿಂತೆ ಮಾಡ್ತಾಯಿದ್ದೀನಿ. ಊರಿಗೆ ಹೋದರೆ ಹಂಗಲ್ಲ, ಬೇಕು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ರೀತಿ ನಮ್ಮ ಗೋಳಿದೆ
ನೋಡ್ತೀನಿ. ಇಲ್ಲೇ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದ್ದೀನಿ. ನಿನ್ನೆ ಸಂಡೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೇನು ಹಾಲಿದೆ, ಅದೇ ಧೂಳು ಕೊಡ್ಕೊಂಡು ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಕೊಂಬಿಟ್ರೆ, ಅದನ್ನೆಲ್ಲ ಒರೆಸ್ಕೊಂಡ್ರೆ ಮುಗೀತು. ನಾಳೆ ಮಾಡ್ಕೊಂಡ್ರಾಯ್ತಂತ, ಬುಧವಾರ ಅಲ್ಲ ಅಮಾವಾಸ್ಯೆ, ನಾಳೆ ಮಾಡ್ಕೊಂಡ್ರಾಯ್ತು ಆರಾಮ ಅಂತಂದೇಳಿ ಬಿಟ್ಟಿದ್ದೀನಿ. ನೋಡಿ ನಮ್ಮ ಕತೆ ಹೀಗಿದೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನಗಂತೂ ಯೂಟ್ಯೂಬ್ ಬಿಟ್ಬಿಡ್ಬೇಕು ಅನ್ನಿಸ್ತಾ ಇದೆ. ಈಗ ಒಂದೊಂದು ಸಲ ಹಂಗೆ ಅನಿಸುತ್ತೆ, ಕರೆನ್ಸಿ ಕತೆ ಇದ್ರ ಪೇಚಾಡೋದು ಇದೆಲ್ಲ ಬೇಡಪ್ಪ ಅನಿಸ್ಬಿಟ್ಟಿದೆ. ಇವತ್ತು ಕರೆನ್ಸಿ ಹಾಕ್ಸಿದ್ದು ನೋಡಿಬಿಟ್ರೆ ಬರೀ ಕರೆನ್ಸಿ ₹300 ಕರೆನ್ಸಿ ಫೋನ್ಗೆ ಹೋಗ್ಬಿಟ್ರೆ ಉಳ್ದಿದ್ದ ಜೀವನ ಹೆಂಗೆ? ಬರೀ ಒಂದು ತಿಂಗಳು ಕರೆನ್ಸಿ ₹300 ಅಂದರೆ ಏನು ₹400 ಆಯಿತು. ಗೊತ್ತಾಗ್ತಿಲ್ಲ. ನೋಡೋಣ, ಆದಷ್ಟು ಪ್ರಯತ್ನ ಪಡ್ತೀನಿ. ಇದು ಒಂದು ತಿಂಗಳು ನೋಡ್ತೀನಿ, ಆಮೇಲೆ ನೋಡ್ತೀನಿ ಏನಂತ ನಿರ್ಧಾರ ಮಾಡ್ತೀನಿ. ನಮ್ಮ ಮನೆಯವ್ರಿಗೂ ಬೇಜಾರಾಗ್ಬಿಡುತ್ತೆ ಹಂಗಾದರೆ. ಯಾಕಂದರೆ ನಮ್ಮ ಕಷ್ಟನೇ ನಮಗೆ ಗೊತ್ತು. ಅವ್ರವ್ರ ಕಷ್ಟ ಅವ್ರಿಗೆ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಕಷ್ಟದ ಕಾಲದಲ್ಲಿ ಇದು ಆಗುತ್ತೆ ಅಂತ ಇದು ಸ್ಟಾರ್ಟ್ ಮಾಡಿದೆ. ಬಟ್ ಇದ್ರದ್ದು ಇದಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಇರೋ ಟೈಮನ್ನು ಸ್ವಲ್ಪ ಇದಕ್ಕೆ ಕೊಡ್ತಾಯಿದ್ದೀನಿ. ಮತ್ತು ಅದು ಟೈಮು ತೋಟಕ್ಕೆ ಇನ್ನೂ ಟೈಮು, ಮತ್ತು ಮನೆಗೆ, ಮಕ್ಕಳಿಗೆ ಪ್ರತಿಯೊಂದು ಮ್ಯಾನೇಜ್ ಮಾಡಬೇಕು ನಾನು. ಗೊತ್ತಾಗ್ತಿಲ್ಲ ಏನು ಮಾಡಲ ಅಂತ. ನೀವೇ ಒಂದು ಸೊಲ್ಯೂಷನ್ ಕೊಡಿ. ನೋಡೋಣ ಯಾರೆಲ್ಲ ಏನು ಕಮೆಂಟ್ ಹಾಕ್ತೀರಾ. ಆದರೆ ತಪ್ಪಾಗಿ ಮಾತ್ರ ಕಮೆಂಟ್ ಹಾಕಬೇಡಿ. ಯಾಕಂದರೆ ಈಗಾಗಲೇ ಮನಸ್ಸೆಲ್ಲ ಫುಲ್ ನೊಂದುಬಿಟ್ಟಿದೆ. ನಮ್ಮ ಜೀವನದಲ್ಲಿ ಫುಲ್ಲು ಈಗ ಈ 2 ದಿನದಿಂದ ಅಂತೂ ತುಂಬ ಚಿಂತೆ ಒಳಗಾಗ್ಬಿಟ್ಟಿದ್ದೀನಿ. ಇದ್ರದ್ದು ನೋಡಿದರೆ ಹಿಂಗೆ ಅಲ್ಲಿ ಊರಿಗೆ ಬೇರೆ ಹೋಗಬೇಕು, ಅಲ್ಲಿಗೆ ಬೇರೆ ದುಡ್ಡು ಬೇಕು. ಊರಿಗೆ ಹೋದರೆ ಸುಮ್ಮನೆ ಹಂಗೆ ಅಲ್ವಲ್ಲ, ನಿಮಗೆ ಗೊತ್ತಿದೆ. ಮಕ್ಕಳು ಕರ್ಕೊಂಡು ಎಲ್ಲ ಹೋಗ್ಬೇಕಂದ್ರೆ ನೋಡಿ ಯಾರೆಲ್ಲ ಹೇಗೆ ಹೇಳ್ತೀರಾ, ಏನು ಮಾಡ್ತೀರಾ ನೋಡೋಣ. ಆ ಟ್ರೈಪಾಡ್ಗೊಂದು ಸೊಲ್ಯೂಷನ್ ಕೊಡಿ ನನಗೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್. ಅವಕ್ಕೆಲ್ಲ ಹೇಳಿದ್ನಲ್ವ, ಅದೆಲ್ಲ ಗೊಬ್ಬರ ಹಾಕಬೇಕು, ಅದೆಲ್ಲ ಕೆಲಸ ಇದೆ ನಂತೀಗ. ಮತ್ತು ಇದೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನೋಡ್ತೀನಿ. ಆದರೆ ವಿಡಿಯೋ ಮಾಡ್ತೀನಿ ನಾನು. ಏನಾದರೂ ಬೀಜ ಹಾಕಿದರೆ, ಸಸಿ ಹಚ್ಚಿದರೆ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಓಕೆ ಬಾಯ್. ಎಲ್ರಿಗೂ ಟೇಕ್ ಕೇರ್. ಸೋಮವಾರದ ದಿನ ಎಲ್ರಿಗೂ ಶುಭವಾಗಲಿ.